ಆರ್ ಎಸ್ ಎಸ್ ಒಂದು ಕೇವಲ ಸಂಘ ಮಾತ್ರವಲ್ಲ, ಸಂಸ್ಥೆ ಮಾತ್ರವಲ್ಲ, ದೇಶಭಕ್ತಿಯ ಸಂಕೇತ, ದೇಶಭಕ್ತಿಯ ಪ್ರತೀಕ. ರಾಷ್ಟ್ರಭಕ್ತಿಗೆ ಮತ್ತೊಂದು ಹೆಸರೇ RSS. ಈ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಕಾರ್ಯಕ್ಷಮತೆಯಾಗಲಿ ಅಥವಾ ಕಾರ್ಯಪ್ರಗತಿಯಾಗಲಿ ಯಾವುದೇ ಸಂಘ ಸಂಸ್ಥೆಯು ಸರಿಸಾಟಿಯಾಗಲಾರದು. ಕೇವಲ ಸಂಘದ ಬೆಳವಣಿಗೆ ಒಂದೇ ದೃಷ್ಟಿಯಲ್ಲಿಟ್ಟು ಕೆಲಸ ಕಾರ್ಯ ಮಾಡುತ್ತಿರುವ ಇಂದಿನ ಸಮಾಜದಲ್ಲಿ RSS ತನ್ನ ಮೂಲ ಪಾತ್ರ ದೇಶದ ರಕ್ಷಣೆ ಹಾಗೆ ದೇಶದ ಜನರ ರಕ್ಷಣೆ, ಇದರೊಟ್ಟಿಗೆ ರಾಷ್ಟ್ರಪ್ರೇಮವನ್ನು ಪ್ರತಿಬಿಂಬಿಸುವಂತಹ ಯಾವುದಾದರೂ ಸಂಸ್ಥೆ ಇದೆ ಅಂತಂದರೆ ಅದು RSS, ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ ಅಂತ ಘಂಟಾಘೋಷವಾಗಿ ಹೇಳ್ಬೋದು. ನೋಡಿ, RSSನವರ ಕಾರ್ಯಚಟುವಟಿಕೆ ಯಾವ ರೀತಿ ಇರುತ್ತೆ ಅಂತಂದರೆ, ಅವರು ಸೈನ್ಯದೊಟ್ಟಿಗೆ ಸೇರಿ ಯುದ್ಧಕ್ಕೂ ಅಂತ ಹೇಳ್ತಾರೆ, ಹಾಗೆ ರಕ್ಷಣಾ ದಳದವ್ರನ್ನ ಜೊತೆ ಸೇರಿ ರಕ್ಷಣೆ ಮಾಡೋದಕ್ಕೂ ಅಂತ ಹೇಳ್ತಾರೆ, ಹಾಗೆ ಒಂದು ಏನು ವೈದ್ಯರ ಜೊತೆ ಸೇರಿ ಶುಶ್ರೂಷೆ ಮಾಡೋದಕ್ಕೂ ಅಂತ ಹೇಳ್ತಾರೆ. ಈ ರೀತಿ ಎಲ್ಲ ರೀತಿಯಿಂದಲೂ ಎಲ್ಲ ನಿಟ್ಟಿನಲ್ಲೂ ಸಕಲರಿಗೂ ಬೇಕಾದಂತಹ ಸಕಲ ವಿದ್ಯೆಗಳನ್ನು ಬಲ್ಲಂತಹ ಯಾವುದಾದ್ರೂ ಒಂದು ಸಂಸ್ಥೆ ಇದ್ದರೆ ಅದು RSS ಅಂತ ಖಂಡಿತವಾಗ್ಲೂ ಹೇಳ್ಬೋದು. ನೋಡಿ, ಸುನಾಮಿ ಸಂದರ್ಭದಲ್ಲಾಗಲಿ ಹಾಗೆ ಒಂದು ಏನು ಕೊರೋನಾ ಸಂದರ್ಭದಲ್ಲಾಗಲಿ ಅವರ ಕಾರ್ಯಕ್ಷಮತೆಯಾಗಲಿ ಹಾಗೆ ಅವರ ಚಟುವಟಿಕೆ, ಕಾರ್ಯವಿಸ್ತೀರ್ಣ ಇದೆಲ್ಲವನ್ನು ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಕೇವಲ ಮನುಷ್ಯನಿಗೆ ಮನುಷ್ಯ ಮಾತ್ರ ಕಾಪಾಡೋದಕ್ಕೆ ಸಾಧ್ಯ ಅನ್ನುವಂಥದ್ದು ತೋರಿಸ್ಕೊಟ್ಟಿದ್ದು RSS ಸಂಘಟನೆ. ಈ ಸಂಘಟನೆ ಯಾವ ರೀತಿ ತನ್ನ ಕಾರ್ಯಕ್ಷಮತೆಯನ್ನು ತೋರ್ತು ಅಂತಂದರೆ, ತೀರಾ ಆಗದಿದ್ದಂಥವ್ರಿಗೆ ಊಟವನ್ನು ತಗೊಂಡೋಗಿ ಅವ್ರ ಮನೆ ಭಾಗದಲ್ಲಿ ತಲುಪಿಸ್ತಾ ಇತ್ತು ಕೊರೋನಾ ಸಂದರ್ಭದಲ್ಲಿ. ಹಾಗೆ ದವಸ ಧಾನ್ಯಗಳನ್ನ, ಹಣ್ಣು ಹಂಪಲು, ತರಕಾರಿಗಳು, ಹಾಲು ಎಲ್ಲವನ್ನು ಮನೆ ಬಾಗಿಲಿಗೆ ತಗೊಂಡೋಗಿ ಕೊಡುವಂಥ ಕೆಲಸವನ್ನು ಮಾಡ್ತಿತ್ತು. ಹಾಗೆ ಊಟೋಪಚಾರಗಳನ್ನ ದಾರಿ ಮಧ್ಯದಲ್ಲಿ ದಾರಿ ಹೋಗೋರಿಗಾಗಲಿ ಮತ್ತೊಬ್ಬರಿಗೆ ಹಸಿವಿಲ್ಲದಂತೆ ನೋಡ್ಕೊಳ್ಳೋಂಥ ಜವಾಬ್ದಾರಿನ ಹೊತ್ತಿತ್ತು. ಇದೆಲ್ಲವನ್ನು ನಾವು ಪರಿಗಣಿಸಿದ್ರೆ ಯಾವುದೇ ಸಂಘ ಸಂಸ್ಥೆ, ಯಾವ ಥರ ಸಂಘ ಸಂಸ್ಥೆ ಆದರೂ ಕೂಡ ಈ ಸಂಘದ ಮುಂದೆ, ಈ ಸಂಸ್ಥೆಯ ಮುಂದೆ ತಲೆ ಬಾಗಲೇಬೇಕು. ಯಾಕೆ ಅಂತಂದರೆ, ಮನುಷ್ಯ ತಾನೊಂದೇ ಒಲಂ ಅಂತೇಳಿ ಒಂದು ಕುವೆಂಪು ಅವರು ಒಂದು ಗಾದೆ ಹೇಳಿದ್ದಾರೆ, ಒಂದು ಮಾತು, ನೀತಿ ಮಾತು. ಆ ನೀತಿ ಮಾತಿಗೆ ತಕ್ಕಂತೆ ಹಾಗೆ ಒಂದು ರಾಷ್ಟ್ರಪ್ರೇಮ ಅಂತ ಬಂದಾಗ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಡೋಂಥ ವ್ಯಕ್ತಿಗಳು ಈ RSS ಸಂಘಟನೆಯಲ್ಲಿ ಇರ್ತಕ್ಕಂಥವ್ರು. ಇದರೊಟ್ಟಿಗೆ ನೋಡಿ, ಸುನಾಮಿ ಸಂದರ್ಭದಲ್ಲಿ ಎಷ್ಟೋ ಜನ, ಪ್ರವಾಹದ ಸಂದರ್ಭದಲ್ಲಿ ಎಷ್ಟೋ ಜನ ಜಾನುವಾರುಗಳು ಕೂಡ ಕೊಚ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಸೈನ್ಯದೊಟ್ಟಿಗೆ ಸೇರಿ ಇವರು ಕೂಡ ತಮ್ಮ ಕಾರ್ಯಕ್ಷಮತೆಯನ್ನು ಮೆರೆದಿದ್ದಾರೆ. ಇದರೊಟ್ಟಿಗೆ ಅನೇಕ ಜನರ ಪ್ರಾಣ ರಕ್ಷಣೆ ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ನಮ್ಮ ಕಣ್ಮುಂದೆ ಇದೆ. ಇಂತಹ ಸಂಘಟನೆ ಕೇವಲ ನಮ್ಮ ರಾಷ್ಟ್ರ ಮಾತ್ರವಲ್ಲ, ಇಡೀ ಪ್ರಪಂಚದಾದ್ಯಂತ ಈ ಸಂಘದ ಸದಸ್ಯರುಗಳು ಹರಡ್ಕೊಂಡಿದ್ದಾರೆ. ಹಾಗೆ ತಮ್ಮ ರಾಷ್ಟ್ರಪ್ರೇಮವನ್ನು, ರಾಷ್ಟ್ರಭಕ್ತಿಯನ್ನು ಪ್ರಪಂಚದ ಸುತ್ತಮುತ್ತಲೂ ಪಸರಿಸ್ತಾ ಇದ್ದಾರೆ. ಹಾಗೆ ಇವರನ್ನು ಎಲ್ಲ ವಿದೇಶಿಗರು ಕೂಡ ಮೆಚ್ಚುವಂಥದ್ದು, ಅಪ್ಪಿಕೊಳ್ಳುವಂಥದ್ದು ಎರಡೂ ಕೂಡ ಮಾಡಿದ್ದಾರೆ. ಇವರ ರಾಷ್ಟ್ರಭಕ್ತಿ ಹಾಗೆ ಕಾರ್ಯಕ್ಷಮತೆಯನ್ನು ಕೊಂಡಾಡಿದ್ದಾರೆ. ಇದೆಲ್ಲ ಒಂದು ಕ್ಷಣದ ಅಥವಾ ಒಂದು ದಿನದ, ಒಂದು ವರ್ಷದ ಶ್ರಮವಲ್ಲ. RSS ಸಂಘಟನೆಯ ಮೂಲ ಉದ್ದೇಶ, ಧ್ಯೇಯೋದ್ದೇಶಗಳು ಇವೆಲ್ಲವೂ ಅಳವಡಿಸ್ಕೊಂಡಾಗ ಮಾತ್ರ ಶ್ಲಾಘನೆಯಾಗಲಿ ಖ್ಯಾತಿಯಾಗಲಿ ದೊರಕುವಂತಹದ್ದು. ಇಂತಹ ಹಲವಾರು ಕಾರ್ಯಕ್ರಮಗಳನ್ನ, ಸಾವಿರಾರು ಇಂತಹ ಕಾರ್ಯಕ್ಷಮತೆಯನ್ನು ತೋರಿರ್ತಕ್ಕಂಥದ್ದು RSS ಸಂಘಟನೆ ಮಾತ್ರ. ಹಾಗಾಗಿ
ರಾಷ್ಟ್ರಭಕ್ತಿಗೆ ಮತ್ತೊಂದು ಹೆಸರು ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ ಅಂತ ಹೇಳ್ಬೋದು. ಹಾಗೆ ಯಾರ್ಯಾರಿಗೆ ರಾಷ್ಟ್ರಭಕ್ತಿ ಹಾಗೆ ರಾಷ್ಟ್ರವನ್ನು ಉಳಿಸ್ಬೇಕು, ನಮ್ಮ ದೇಶ ಅನ್ನುವಂಥ ಭಾವನೆ ಬರುತ್ತೆ, ಅವರೆಲ್ಲ ಕೂಡ RSS ಜೊತೆ ಕೈ ಜೋಡಿಸ್ಬೇಕು. ಕೇವಲ ರಾಷ್ಟ್ರವನ್ನೇ ಉದ್ದೇಶವಾಗಿ ಇಟ್ಕೊಂಡು ಮಾಡಿರ್ತಕ್ಕಂಥದ್ದಲ್ಲ, ರಾಷ್ಟ್ರ, ಸಂಸ್ಕೃತಿ, ಪರಂಪರೆ, ದೇಶ, ಭಾಷೆ ಎಲ್ಲವನ್ನೂ ರಕ್ಷಣೆ ಮಾಡ್ತಕ್ಕಂಥ ಹೊಣೆ ಹೊತ್ತಿರ್ತಕ್ಕಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ. ಇಂಥ ಸಂಸ್ಥೆಗೆ ನಾವು ನೀವೆಲ್ಲ ಋಣಿಯಾಗಿರಬೇಕು ಅಂತ ಹೇಳ್ತಾ, ನೋಡಿ ಕೆಲವು ಕುಚೋದ್ಯರವರೇ ಈ ಸಂಸ್ಥೆಯ ಕಾರ್ಯಕ್ಷಮತೆಯನ್ನು ದೀರ್ಘಕಾಲದವರೆಗೆ ನೋಡಿದ್ದು ಕೂಡ ಕಣ್ಣಿದ್ದು ಕೂಡ್ರಂಗೆ ಅಂತ ಹೇಳ್ತಾರಲ್ಲ, ಆ ರೀತಿ ಈ ಸಂಸ್ಥೆ ಇದ್ದರೆ ಕೋಮು ಗಲಭೆ ಆಗುತ್ತೆ ಅಂಥೇಳಿ ಹರಡಿಸುವಂಥ ಈ ದೃಷ್ಟಿ ಇದ್ದಿರ್ತಕ್ಕಂಥ ಕೂಡು ಜನಗಳು ಹೇಳ್ತಾರೆ. ಇಂಥ ಜನಕ್ಕೆ ನಾವು ಧಿಕ್ಕಾರ ಹೇಳೋಣ ಅಂತ ಹೇಳ್ತಾ ಈ ಸಂಸ್ಥೆಯೊಟ್ಟಿಗೆ ಸದಾ ಇರೋಣ. ಈ ಸಂಸ್ಥೆಯ ಬೆಳವಣಿಗೆಯಲ್ಲಿ ನಾವು ಕೂಡ ಭಾಗಿಯಾಗೋಣ. ಸದೃಢ ದೇಶವನ್ನು ಕಟ್ಟುವಂಥ ನಿಟ್ಟಿನಲ್ಲಿ ನಾವು ಕೈ ಜೋಡಿಸೋಣ ಅಂತ ಹೇಳ್ತಾ, ಭಾರತ ಮಾತೆಗೆ ಜಯವಾಗಲಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಜಯವಾಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.